ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, KS ಮುನಿಯಪ್ಪನವರು ಆಹಾರ ಸಚಿವರಾಗಿರ್ತಾರೆ. ಅವರು ಇವತ್ತು ನೀವು ರೇಷನ್ ಕಾರ್ಡ್ಗೆ ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ ಅವರು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅಂತೇಳಿ ಚೆಕ್ ಮಾಡೋದಕ್ಕೆ ಅವರು ಒಂದು ಅಫಿಷಿಯಲ್ ಒಂದು ಇದನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ, ನಾನು ಮಾಡೋ ಇನ್ಫಾರ್ಮೇಟಿವ್ ವಿಡಿಯೋ ಬೇರೆಯವ್ರಿಗೂ ತಲುಪುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದು ಯಾರು ಹೇಳಲ್ಲ, ನಾನು ಬಿಟ್ಟರೆ. ಈಗೇನಂತೇಳಂದರೆ KS ಮುನಿಯಪ್ಪನವರು ಈಗ ಒಂದು ಬಿಗ್ ಅಪ್ಡೇಟ್ನ ನೀಡಿದ್ದಾರೆ. ಏನಂತೇಳಂದರೆ, ನೀವು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದರೆ, ಅಂದರೆ ಈಗಿಗಿಂತ ಮುಂಚೆ 1.5 ತಿಂಗಳು ಇಂಚೆಯೂ ಸಹ ಬಿಟ್ಟಿತ್ತು. ಅದನ್ನೇನಾದ್ರು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಅದು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ, ರಿಜೆಕ್ಟ್ ಆಗಿದೆಯಾ ಅಂತ ನೀವು ತಿಳ್ಕೊಳೋದಕ್ಕೆ ನೀವು ಈ ರೀತಿ ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ ರೀತಿ ಅಂತೇಳಂದರೆ, ನೀವು ಇಲ್ಲಿ ನನ್ನ ಮೊಬೈಲ್ ಪಕ್ಕದಲ್ಲಿ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆ ರೀತಿ ಮಾಡಿ. ನೀವೇನಂತಂದರೆ, ಮೊದಲನೇದಾಗಿ ಆಹಾರ KAR.NIC.in ಆಹಾರ ಕರ್ನಾಟಕ.NIC.in ಇದು ಆಹಾರ ವೆಬ್ಸೈಟಿಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಫ್ರೆಂಡ್ಸ್. ಅದನ್ನು ನೀವು ಏನು ಮಾಡಬೇಕು ಅಂತೇಳಂದರೆ, ಅಲ್ಲಿಗೆ ಹೋಗಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ನೀವು ಏನು ಮಾಡಬೇಕು ಅಂತೇಳಂದರೆ, ಅಲ್ಲಿ ಹೋಗಿ ನಿಮ್ಮದು ಇಲ್ಲಿ ಈ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆ ಡಿಸ್ಟಿಕ್ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಏನು, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅರ್ಬನ್ ಇದ್ದರೆ ಇದು ಸಂಖ್ಯೆ ಕೊಟ್ಟಿರ್ತಾರೆ, ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿ, ನಿಮ್ಮದು ಡಿಸ್ಟಿಕ್ನ ಕ್ಲಿಕ್ ಮಾಡಿ ಗೋ ಅಂತೇಳಿ ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅಂತೇಳಿ ನಿಮಗೆ ಇದು ತೋರಿಸುತ್ತೆ ಫ್ರೆಂಡ್ಸ್. ಇದು ಒಂದು ಬಿಗ್ ಅಪ್ಡೇಟ್ ಆಗಿದ್ದು, ನಿಮಗೇನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಿಮಗೆ ಇದನ್ನು ಕೊಡ್ತೀವಿ ರೇಷನ್ ಕಾರ್ಡ್ನ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅದು ಯಾರಿಗೆ ಅಂತೇಳಿದ್ರೆ, ಈಗ ಕೊಟ್ಟಿರೋದು ಏನಿದ್ರು ಆರೋಗ್ಯ ಸಮಸ್ಯೆ ಇದ್ದು ಕೊಟ್ಟಿರ್ತಾರಲ್ಲ ಅವರಿಗೋಸ್ಕರ ಮಾತ್ರ. ಅವ್ರದ್ದೆಲ್ಲ ಚೆಕ್ ಮಾಡಿ ಕ್ರಾಸ್ ವೆರಿಫಿಕೇಷನ್ ಆದಮೇಲೆ ಸಹ ನಿಮಗೆ ಕೊಡೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಎಲ್ಲರಿಗೂ ಬೇಕು ಅಂದರೆ ಅಫಿಷಿಯಲಾಗಿ ಕಾಯಬೇಕಾಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲರಿಗೂ ಸಹ ಬಿಡ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.